ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಜಾತಿ ಗಣತಿ ಜಟಾಪಟಿ. ಗುರುವಾರ ಬೆಳಗ್ಗೆ 11ಕ್ಕೆ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಜಾತಿ ಗಣತಿಯ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಇದೆ. ಜೊತೆಗೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ. ಇಸ್ವಿನಲ್ಲಿ ಅವತ್ತು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರಾಗಿದ್ದಂಥ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಸಮೀಕ್ಷೆ ಮಾಡಬೇಕು ಅಂತ ಮಾಡಿದ್ರು. ಅವರು ಭಾಳ ದೀರ್ಘಕಾಲ ತಗೊಂಡು ಸಮೀಕ್ಷೆಯನ್ನು ಮಾಡಿದ್ದಾರೆ. ಸುಮಾರು ಮನೆಗೆ ಭೇಟಿ ಮಾಡಿ ಸಮೀಕ್ಷೆಯನ್ನು ಮಾಡಿದ್ದಾರೆ ಅಂತ ಕಾಂತರಾಜ್ ಅವರು ಹೇಳಿರೋದು. ನಾನು ವರದಿ ನೋಡಿಲ್ಲ, ವರದಿಯನ್ನು ಇವತ್ತಿನವರೆಗೂ ನಾನು ಓದಿಲ್ಲ. ನಮ್ಮ ಸರ್ಕಾರ ನಾನು ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಆಗಿದ್ದುವಾಗ ಕಾಂತರಾಜ್ ವರದಿ ತಯಾರಾಗಿರಲಿಲ್ಲ. ಹಾಗಾಗಿ ನಾನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಮತ್ತು ಅದನ್ನು ಜಾರಿ ಮಾಡಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ನಾನು ಹೋದ ಮೇಲೆ ಚುನಾವಣೆ ಆಯಿತು. ಚುನಾವಣೆ ಆದಮೇಲೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರುವಾಗ, ಆಮೇಲೆ ನಮ್ಮ ಪುಟ್ಟರಂಗ ಶೆಟ್ಟರು ಬ್ಯಾಕ್ವರ್ಡ್ ಕ್ಲಾಸ್ ಯಾರ್ರಿ ಅವರು ಹಿಂದೆ ಕುಮಾರಸ್ವಾಮಿ ಅವರು ಇರುವಾಗ ಕಾಂತರಾಜ್ ಅವರು ವರದಿ ಕೊಡಲಿಕ್ಕೆ ಸಮಯ ನಿಗದಿ ಮಾಡಿದರು ಪುಟ್ಟರಂಗ ಶೆಟ್ಟರ ಜೊತೆ. ಅವತ್ತು ಮುಖ್ಯಮಂತ್ರಿಯಾಗಿದ್ದಂಥ ಕುಮಾರಸ್ವಾಮಿಯವರು ಅದಕ್ಕೆ ಒಪ್ಕೊಳ್ಳಲಿಲ್ಲ. ರಿಪೋರ್ಟನ್ನು ತಗೊಳ್ಳಿ, ಪುಟ್ಟರಂಗ ಶೆಟ್ಟರಿಗೆ ಹೇಳಿ ತಗೋಬೇಡಿ ಅಂತ ಹೇಳಿ ತಗೊಳ್ಳಿಲ್ಲ. ಅದು ಹಾಗೆ ಉಳ್ಕೊತ್ತು. BJP ಸರ್ಕಾರ ಬಂದವರು ಕೂಡ ತಗೊಳ್ಳಿಲ್ಲ. ಈಗ ಇನ್ ದಿ ಮೀನ್ ವೈಲ್ ಏನಾಯಿತು ಅಂತಂದರೆ, ಕಾಂತರಾಜ್ ಅವರ ಅವಧಿ ಮುಗಿದಿತ್ತು. ಮುಗಿದ ಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರು ಅಧ್ಯಕ್ಷರಾದರು. ಜಯಪ್ರಕಾಶ್ ಹೆಗ್ಡೆ ಅವರು ಅಧ್ಯಕ್ಷರಾದ ಮೇಲೆ ಅವರು ಸಮಯ ಕೇಳಿದ್ರು. ಸಮಯನೂ ಕೊಟ್ಟೆ, ನಾನು 3 ತಿಂಗಳ ಸಮಯ ಕೊಟ್ಟೆ. ಅದಾದಮೇಲೆ ಅವರು ವರದಿನ ನಾನು ಸ್ವೀಕಾರ ಮಾಡಿದ್ದೀವಿ. ನಮ್ಮ ಸರ್ಕಾರ ಸ್ವೀಕಾರ ಮಾಡಿದ ಮೇಲೆ ಅದನ್ನು ಜಾರಿ ಮಾಡಬೇಕು ಅಂತಕ್ಕಂಥದ್ದು ಭಾಳ ಜನರ ಒತ್ತಾಯ, ಹಿಂದುಳಿದ ಜಾತಿದವ್ರದ್ದು, ಬೇರೆಯವ್ರದ್ದು ಕೂಡ ಒತ್ತಾಯ ಇದೆ. ಈಗ ಇವತ್ತು ಎಲ್ಲ ಹಿಂದುಳಿದ ಜಾತಿಗಳ MLAಗಳೆಲ್ಲ ಬಂದು ಭೇಟಿ ಮಾಡಿ ಅದನ್ನು ಜಾರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ. ನಾನು ಒಂದು ವಾರದ ಹಿಂದೆ ಮೈಸೂರಿನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳಲ್ಲಿ ಓದಿದಂಥ ಹಳೆಯ ವಿದ್ಯಾರ್ಥಿಗಳ ಒಂದು ಸಮಾವೇಶ ನಡೆಯಿತು. ಆ ಸಮಾವೇಶದಲ್ಲಿ ಹೇಳಿದ್ದೆ, ನಾನು ಈ ಜಾತಿ ಸಮೀಕ್ಷೆ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದನ್ನು ಸ್ವೀಕಾರ ಮಾಡಿದ್ದೀನಿ. ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಅದಾದಮೇಲೆ ಅನೇಕ ಜನ ಇನ್ಕ್ಲೂಡಿಂಗ್ ಹರಿಪ್ರಸಾದ್ ಕೂಡ ಮಾತಾಡಿದ್ದಾರೆ, ಬೇರೆ ಶಾಸಕರು ಕೂಡ ಮಾತಾಡಿದ್ದಾರೆ, ಬೇರೆ ಜನರು ಕೂಡ ಮಾತಾಡಿದ್ದಾರೆ. ಸೊ ಅದಾದಮೇಲೆ ಇವತ್ತು ಎಲ್ಲ MLAಗಳು ಬಂದು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ನಾನು ಅವ್ರಿಗೆ ಹೇಳಿದ್ದೀನಿ, ಕ್ಯಾಬಿನೆಟ್ ಮುಂದೆ ಇಡ್ತೀವಪ್ಪ, ಸ್ವೀಕಾರ ಮಾಡಿದ್ದೀವಿ. ಕ್ಯಾಬಿನೆಟ್ ಮುಂದೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಮೋಸ್ಟ್ ಲೈಕ್ಲಿ 18ನೇ ತಾರೀಕು ಕ್ಯಾಬಿನೆಟ್ ಮುಂದೆ ಇಡ್ತಾ ಇದ್ದೀವಿ. 10ನೇ ತಾರೀಕಿಲ್ಲ, 17ನೇ ತಾರೀಕು ವಾಲ್ಮೀಕಿ ಜಯಂತಿ ಇರೋದ್ರಿಂದ ರಜಾ, ಅದರಿಂದ 18ನೇ ತಾರೀಕು ಮಾಡ್ತಾ ಇದ್ದೀವಿ. ಕ್ಯಾಬಿನೆಟ್, ನೀನು ಕ್ಯಾಬಿನೆಟಾ? ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಕ್ಯಾಬಿನೆಟ್ ಏನು ತೀರ್ಮಾನ ಮಾಡ್ತದೆ ಅದರಂತೆ ನಡ್ಕೋತೀವಿ. ವಿರೋಧ ಮಾಡೋದಲ್ಲ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ.
ಜಾತಿ ಗಣತಿ ವರದಿ ಜಾರಿಗೆ ಸಚಿವರಿಂದ ಸಿಎಂಗೆ ಮನವಿ ಸಲ್ಲಿಕೆ ಆಗಿದೆ. ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಜಯಪ್ರಕಾಶ್ ಹೆಗಡೆ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ನಾನು ಅದನ್ನು ಇನ್ನೂ ನೋಡಿಲ್ಲ, ಓದಿಲ್ಲ. ಕುಮಾರಸ್ವಾಮಿ ಅವಧಿಯಲ್ಲಿ ವರದಿಯನ್ನ ತೆಗೆದುಕೊಳ್ಳಲಿಲ್ಲ ಕಾಂತರಾಜು ವರದಿ. ಹಿಂದುಳಿದ ವರ್ಗಗಳ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ವರದಿ ಜಾರಿಗೆ ಆಗ್ರಹ ಇದೆ. ಸಂಪುಟ ಸಭೆಯಲ್ಲಿ ಇಡ್ತೀವಿ, ಚರ್ಚೆ ಮಾಡ್ತೀವಿ, ಏನಾಗುತ್ತೆ ನೋಡೋಣ. 18ನೇ ತಾರೀಕು ಅಂದಿದ್ದಾರೆ. ಮತ್ತೊಮ್ಮೆ ಜಾತಿ ಗಣತಿ ವರದಿಯ ವಿಚಾರ ಪ್ರಸ್ತಾಪ ಆಗಿದೆ. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಜಾತಿ ಗಣತಿಯ ವರದಿಯನ್ನ ಸಿದ್ಧಪಡಿಸಿದೆ. ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿದೆ. ಇನ್ನು ಸರ್ಕಾರ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ತರುತ್ತೋ ಇಲ್ವೋ? ಮತ್ತೊಮ್ಮೆ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಂಗಾಗುತ್ತಾ? ಮಧ್ಯದಲ್ಲಿ ಲೋಕಸಭೆ ಚುನಾವಣೆ ಬಂತು, ಹಾಗಾಗಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗಲಿಲ್ಲ ಯಾರೂ. ಆದರೆ ಈಗ ಮತ್ತೊಮ್ಮೆ ಈ ಕುರಿತಂತೆ ಮನವಿ ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಈ ಹಿಂದೆ 2013ರಿಂದ 2018ರವರೆಗೆ ಕಾಂತರಾಜು ಅವರ ಸಮಿತಿಯನ್ನು ನೇಮಕ ಮಾಡಿದ್ವಿ, ಒಂದು ವರದಿ ಕೊಡಿ ಅಂತ. ಅಷ್ಟರೊಳಗೆ ನಮ್ಮ ಅಧಿಕಾರಾವಧಿ ಮುಕ್ತಾಯ ಆಯಿತು. ಕಾಂತರಾಜು ಅವರು ಮುಂದೆ ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಾಗ ವರದಿಯನ್ನು ಕೊಟ್ಟರು. ಕುಮಾರಸ್ವಾಮಿ ಆ ವರದಿಯನ್ನು ತಿರಸ್ಕರಿಸಿದರು. ನಂತರ ಶಾಶ್ವತ ಹಿಂದುಳಿದ ಆಯೋಗಕ್ಕೆ ಜಯಪ್ರಕಾಶ್ ಹೆಗಡೆ ಅಧ್ಯಕ್ಷರಾದರು. ಅವರು ಕೆಲಸ ಶುರು ಮಾಡಿಕೊಂಡ್ರು. ಸಂಪೂರ್ಣ ವರದಿಯನ್ನು ತಯಾರಿಸಿದ್ದಾರೆ. ಆ ವರದಿ ಈಗ ಕೈ ಸೇರಿದೆ. ನಾನಿನ್ನೂ ಅದನ್ನು ಓದಿಲ್ಲ. ಕ್ಯಾಬಿನೆಟ್ನ ಮುಂದೆ ಟೇಬಲ್ ಮಾಡಬೇಕು, ಚರ್ಚೆ ಮಾಡಬೇಕು. 18ನೇ ತಾರೀಕು ಕ್ಯಾಬಿನೆಟ್ ಸಭೆ ಇರುತ್ತೆ, ಅಲ್ಲಿ ಡಿಸೈಡ್ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಈ ಜಾತಿ ಸಮೀಕ್ಷೆ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದನ್ನು ಸ್ವೀಕಾರ ಮಾಡಿದ್ದೀನಿ. ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಅದಾದಮೇಲೆ ಅನೇಕ ಜನ ಇನ್ಕ್ಲೂಡಿಂಗ್ ಹರಿಪ್ರಸಾದ್ ಕೂಡ ಮಾತಾಡಿದ್ದಾರೆ, ಬೇರೆ ಶಾಸಕರು ಕೂಡ ಮಾತಾಡಿದ್ದಾರೆ, ಬೇರೆ ಜನರು ಕೂಡ ಮಾತನಾಡಿದ್ದಾರೆ. ನಾನು ಈ ಜಾತಿ ಸಮೀಕ್ಷೆ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದನ್ನು ಸ್ವೀಕಾರ ಮಾಡಿದ್ದೀನಿ. ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ವರದಿ ಅಂಗೀಕಾರ ಕುರಿತು ಸಚಿವರ ಅಭಿಪ್ರಾಯ ಪಡಿತೀವಿ ಅಂತ ಸಿಎಂ ಹೇಳಿದ್ದಾರೆ. ಕ್ಯಾಬಿನೆಟ್ ನಿರ್ಣಯದಂತೆ ಸಿಎಂ ಸಿದ್ದರಾಮಯ್ಯ ಮುಂದಿನ ನಿರ್ಧಾರ ತೆಗೆದುಕೊಳ್ತಾರಾ? ಈಗಾಗಲೇ ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಮೇಲ್ವರ್ಗದ ಒಂದಷ್ಟು ಜನ ನಾಯಕರು. ಅದರಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ನಾಯಕರು ಪ್ರಮುಖವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಂದು ಅಹಿಂದ ನಾಯಕರ ಜೊತೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ. ಇತ್ತ ಹಿಂದುಳಿದ ವರ್ಗಗಳ ಮುಖಂಡರಿಂದ ಸಿದ್ದರಾಮಯ್ಯಗೆ ಮನವಿ ಕೂಡ ಬಂದಿದೆ. ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ಅಂಗೀಕಾರ ಮಾಡಿ ಅಂತ ಮನವಿ ಪತ್ರ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಅನುಮೋದಿಸಿದರೆ ಬೆಳಗಾವಿ ಅಧಿವೇಶನದಲ್ಲಿ ವರದಿ ಮಂಡನೆ ಆಗಬಹುದು. ವರದಿ ಅಂಗೀಕಾರ ಕುರಿತು ಸಚಿವರ ಅಭಿಪ್ರಾಯವನ್ನು ಕೂಡ ಮುಖ್ಯಮಂತ್ರಿಗಳು ಪಡೆದಿದ್ದಾರೆ. ಒಂದು ಮಾದರಿ ರಾಜ್ಯವಾಗಿ ಇಡೀ ದೇಶಕ್ಕೆ ತೋರಿಸಿದೆ. ಸರ್, ಅವೈಜ್ಞಾನಿಕ ಅಂತ ಹೇಳ್ತಿರೋದು ಸಮೀಕ್ಷೆಯನ್ನು. ಅವೈಜ್ಞಾನಿಕವಾಗಿ ಅದು ವರದಿ ಚರ್ಚೆ ಆದ ಮೇಲೆ ತಾನೇ ಗೊತ್ತಾಗುತ್ತೆ ಅವೈಜ್ಞಾನಿಕವಾಗಿ ಇದೆ ಅಂತ ಹೇಳಿ. ಆ ಒಂದು ವರದಿ ಜಾರಿಗೆ ಬಂದ ನಂತರ ಗೊತ್ತಾಗುತ್ತೆ ವೈಜ್ಞಾನಿಕವಾಗಿ ಅಂತ ಹೇಳಿ. ಅದರ ಏನಾದರೂ ಲೋಪದೋಷಗಳಿದ್ದರೆ ಚರ್ಚೆ ಸಮಯದಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲೂ ಸಹ ಅದಕ್ಕೆ ತಿದ್ದುಪಡಿ ಮಾಡಬಹುದು. ಮಂಡಲ್ ಕಮಿಷನ್ದೇ ನೀವು ಉದಾಹರಣೆ ತೆಗೆದುಕೊಂಡಾಗ 52% ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿದರು. ಅದು ಸುಪ್ರೀಂ ಕೋರ್ಟಲ್ಲಿ ಪಾರ್ಲಿಮೆಂಟಲ್ಲೆಲ್ಲ ಚರ್ಚೆ ಆದ ನಂತರ 27% ಮೀಸಲಾತಿ ಆಗಿದೆ. ಆದ್ದರಿಂದ ಚರ್ಚೆಗೆ ಅವಕಾಶ ಆಗದೆ, ಚರ್ಚೆ ಮಾಡದೆ ಅದು ಅವೈಜ್ಞಾನಿಕವಾಗಿ ಅದು ಸರಿ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಅಲ್ಲಲ್ಲ, ಇದು ಪ್ರಗತಿಪರವಾದ ಚಿಂತನೆ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಚರ್ಚೆಗಳಾಗಬೇಕಾಗುತ್ತೆ. ಒಂದು ಪ್ರಜಾಪ್ರಭುತ್ವ ಒಂದು ಭಾಳ ಶಕ್ತಿತ್ವವಾಗಿ ಅಥವಾ ಒಂದು ಪ್ರಬುದ್ಧವಾಗಿದೆ ಅಂತ ಹೇಳಬೇಕಾದ್ರೆ ಚರ್ಚೆ ನಂತರ ಬರ್ತಕ್ಕಂಥ ತೀರ್ಮಾನದ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸರ್, ಮುಡಾ ವಿಷಯಕ್ಕೋಸ್ಕರ ಡೈವರ್ಟ್ ಮಾಡೋಕ್ಕೋಸ್ಕರ ಜಾತಿ ಜನಗಣತಿ ವಿಷಯ ತಂದಿದ್ದಾರೆ. ಅದು ಬಿಡಿ, ರಾಜಕೀಯ ಮಾತಾಡ್ತಕ್ಕಂಥದ್ದು ಇರಲಿ. ಅದನ್ನು ಇದು ಭಾಳ ವರ್ಷದಿಂದ ಉಳ್ಕೊಂಡಿರ್ತಕ್ಕಂಥದ್ದು. ಇದು ಹಿಂದುಳಿದ ವರ್ಗದ ವಿಚಾರದಲ್ಲಿ ನಿರಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದ್ದರಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಈಗಲೂ ಸಹ
ಆ ಬೇಡಿಕೆಯನ್ನು ಮುಂದಿಟ್ಟಿದ್ವಿ. ಸರ್ ನಿಮಗೆ ಹೋಪ್ ಇದೆ ಸರ್ ಆಗುತ್ತೆ ಬೇಗ ಅಂತ? ಈಗ ನನ್ನ ಬೇಡಿಕೆ, ಅದು ವೈಯಕ್ತಿಕವಾದ ಬೇಡಿಕೆ ಏನು ಅನ್ನೋದಿದ್ದರೆ, ಈಗ ತಾವು ಪ್ರಶ್ನೆ ಕೇಳಿದ್ರಲ್ಲ, ಅವರು ವಿರುದ್ಧ ಮಾಡ್ತಾರೆ ಇವರು ವಿರುದ್ಧ ಮಾಡ್ತಾರೆ ಅಂಥೇಳಿ. ವಿರುದ್ಧ ಮಾಡಿದ್ರೆ ಏನಾಗುತ್ತೆ ಆಗೋಲಿ. ಅದು ದೇವರಾಜ ಅರಸರವರು ಸಹ ಹಾವನೂರು ಕಮಿಷನ್ ವರದಿ ಜಾರಿ ಮಾಡುವಾಗ ಪ್ರಬಲವಾಗಿ ವಿರೋಧ ಮಾಡಿದ್ರು. ಇವತ್ತು ಇಡೀ ಪ್ರಪಂಚದಲ್ಲೇ ಇದು 2ನೇ ಸಿಲಿಕಾನ್ ವ್ಯಾಲಿ ಅಂತ ಹೆಸರು ಬರಬೇಕಾದ್ರೆ ಮೀಸಲಾತಿಯಿಂದನೂ ಸಹ ಅದಕ್ಕೆ ಅನುಕೂಲಗಳಾಗಿದೆ. ಆದ್ದರಿಂದ ವಿರೋಧ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಯಾರೂ ಸಹ ತಪ್ಪು ಅಂತ ಹೇಳೋದಿಲ್ಲ. ಪೂರ್ಣ ಚರ್ಚೆ ಆದಾಗ ಸರಿ ತಪ್ಪು ಅನ್ನೋದು ಯಾವುದು ಅಂತ ಗೊತ್ತಾಗುತ್ತೆ. ರವಿಕುಮಾರ್ ಅವರು ಮಾತಾಡ್ತಾರೆ. ಸಾಕಷ್ಟು ವರ್ಷಗಳ ಅನೇಕ ಜನ ನಾನು ಈ ಜಾತಿ ಸಮೀಕ್ಷೆ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದನ್ನು ಸ್ವೀಕಾರ ಮಾಡಿದ್ದೀನಿ. ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಅದಾದಮೇಲೆ ಅನೇಕ ಜನ ಇನ್ಕ್ಲೂಡಿಂಗ್ ಹರಿಪ್ರಸಾದ್ ಕೂಡ ಮಾತಾಡಿದ್ದಾರೆ, ಬೇರೆ ಶಾಸಕರುಗಳು ಕೂಡ ಮಾತಾಡಿದ್ದಾರೆ, ಬೇರೆ ಜನರು ಕೂಡ ಮಾತಾಡಿದ್ದಾರೆ. ಸೊ ಅದಾದಮೇಲೆ ಇವತ್ತು ಎಲ್ಲ MLAಗಳು ಬಂದು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ನಾನು ಅವ್ರಿಗೆ ಹೇಳಿದ್ದೀನಿ, ಕ್ಯಾಬಿನೆಟ್ ಮುಂದೆ ಇಡ್ತೀವಪ್ಪ, ಸ್ವೀಕಾರ ಮಾಡಿದ್ದೀವಿ. ಕ್ಯಾಬಿನೆಟ್ ಮುಂದೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಮೋಸ್ಟ್ ಲೈಕ್ಲಿ 18ನೇ ತಾರೀಕು ಕ್ಯಾಬಿನೆಟ್ ಮುಂದೆ ಇಡ್ತಾ ಇದ್ದೀವಿ. 10ನೇ ತಾರೀಕಿಲ್ಲ, 10ನೇ ತಾರೀಕಿಲ್ಲ, 17ನೇ ತಾರೀಕು ವಾಲ್ಮೀಕಿ ಜಯಂತಿ ಇರೋದ್ರಿಂದ ರಜಾ, ಅದರಿಂದ 18ನೇ ತಾರೀಕು ಮಾಡ್ತಾ ಇದ್ದೀನಿ. ನಾನು ಭಾಳ ವರ್ಷಗಳಿಂದ ಪೆಂಡಿಂಗ್ ಇತ್ತು, ಬರಬೇಕಾಗಿತ್ತು, ವರದಿ ಬಂತು, ಸ್ವೀಕಾರವನ್ನು ಮಾಡಾಯಿತು, ಮುಂದೇನಾಗತ್ತೆ ಅನ್ನುವ ಪ್ರಶ್ನೆ. ಅನೇಕರು ಹೇಳ್ತಾ ಇರೋದು ಮೂಢಾಕ್ರಮ, ಅದರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನುವಂಥ ಚರ್ಚೆ, ಇದನ್ನು ಬದಿಗೆ ಸರಿಸಬೇಕು, ಹೊಸ ವಿಷಯವನ್ನು ತರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈಗ ಈ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ಅನ್ನೋದು. ಜೊತೆಗೆ ಸರ್ಕಾರದಲ್ಲೇ ಪರವಿರೋಧ ಇದೆ ವರದಿಗೆ. ಮೇಲ್ವರ್ಗದ ಮೇಲ್ಜಾತಿಯ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿದೆ, ವೈಜ್ಞಾನಿಕವಾಗಿಲ್ಲ, ಇದನ್ನು ನಮ್ಮ ಸರ್ಕಾರ ಸ್ವೀಕರಿಸಬಾರ್ದು ಅಂತ ಒಳಗಿಂದ ಒಳಗೆ ಬೇಗುದಿದೆ. ಏನು ಮಾಡ್ತಾರೆ ಹಾಗಾದರೆ ಮುಖ್ಯಮಂತ್ರಿಗಳು? ಹನುಮಂತ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಹನುಮಂತ್, ಭಾಳ ಹಿಂದಿನಿಂದಲೇ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಫೈನಲಿ ಇವತ್ತು ಈ ಸಮಿತಿಯ ವರದಿಯನ್ನು ಸ್ವೀಕಾರ ಮಾಡಿದೆ, ಮುಖ್ಯಮಂತ್ರಿಗಳೇ ಮಾಡಿಕೊಂಡಿದ್ದಾರೆ. ಆದರೆ ಪ್ರಶ್ನೆ ಇರೋದು ಈ ಸಮಯ ಯಾಕೆ ಅಂತ. ಮೂಡಾದಲ್ಲಾದಂಥ 50-50 ಅಕ್ರಮದ ಬಗ್ಗೆ ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದರ ಮಧ್ಯೆ ಅಹಿಂದ, ಹಿಂದುಳಿದ ವರ್ಗಗಳು, ಈ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಈ ವಿಚಾರವನ್ನು ತಂದಿಟ್ಟಿದ್ದಿದೆಯಲ್ಲ, ಎಲ್ಲೋ ಒಂದು ಕಡೆ ಆ ಇಡೀ ವಿಷಯವನ್ನು ಡೈವರ್ಟ್ ಮಾಡುವಂಥ ಸನ್ನಿವೇಶನ ಹೇಗೆ ಅಂತ? ಖಂಡಿತ ವಾಸುದೇವ್, ಆ ರೀತಿಯ ಚರ್ಚೆಗಳು ಇರುವಂಥದ್ದು, ವಿಷಯವನ್ನ ಒಂದು ಡೈವರ್ಟ್ ಮಾಡುವಂಥದ್ದು ಲೆಕ್ಕಾಚಾರ. ಮತ್ತೊಂದು ಕಡೆಗೆ CM ಸಿದ್ದರಾಮಯ್ಯವರು ಬದಲಾವಣೆ ಚರ್ಚೆ ಏನಿದೆ, ಆ ಒಂದು ಚರ್ಚೆ ಹಿನ್ನೆಲೆಯಲ್ಲಿ ಜಾತಿ ಜನಗಣತಿ ವರದಿ ಏನಿದೆ ಅದು CM ಸಿದ್ದರಾಮಯ್ಯವರ ಕಾಲದಲ್ಲೇ ಆಗಬೇಕು ಅನ್ನೋಂಥ ಒತ್ತಡಗಳು ಕೂಡ ಆಗ್ತಾ ಇರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಈ ರೀತಿಯ ಚರ್ಚೆಗಳಿರುವಂಥದ್ದು. ಪ್ರಮುಖವಾಗಿ ಜಾತಿ ಜನಗಣತಿಯ ವಿಚಾರ, ವರದಿ ಜಾರಿಯ ವಿಚಾರ ಮೊದಲಿಂದನೂ ಕೂಡ CM ಸಿದ್ದರಾಮಯ್ಯವರಾಗಿರ್ಬೋದು ಕಾಂಗ್ರೆಸ್ ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿತು. ಯಾಕೆಂತಂದು ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಅಹಿಂದ ಶಾಸಕರು, ಸಚಿವರು ವರ್ಸಸ್ ಒಕ್ಕಲಿಗ ಲಿಂಗಾಯತ್ ನಾಯಕರನ್ನ ಜಟಾಪಟಿ ಏನಿದೆ, ಇದು ಮೊದಲಿಂದನೂ ಅಲ್ಲ, ಕಳೆದ ವಿಧಾನಸಭೆ ಚುನಾವಣೆ, ಲೋಕಸಭಾ ಚುನಾವಣೆಗೂ ಮುನ್ನ ಈ ರೀತಿಯ ಜಟಾಪಟಿ ಇತ್ತು. ಮತ್ತೆ ನಾವು ನೆನ್ಪು ಮಾಡ್ಕೊಳ್ಬಹುದು, ಕಳೆದ ಬಾರಿ ವರದಿ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಒಕ್ಕಲಿಗ ಲಿಂಗಾಯತ ಶಾಸಕರು ಪತ್ರವನ್ನು ಬರೆಯುತ್ತಲು ಬಹಿರಂಗವಾದಂತಹ ಒಂದು ಪತ್ರಕ್ಕೆ ಸಚಿವರು ಸಹಿಯನ್ನು ಹಾಕಿದ್ರು. ಮತ್ತೆ CM DK ಶಿವಕುಮಾರ್ ಅವರು ಸಹಿ ಹಾಕುವ ಮೂಲಕ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಇಲ್ಲಿ ಪ್ರಶ್ನೆ ಇರೋದೇನಂತಂದು ಹೇಳಿದ್ರೆ, ಹೈಕಮಾಂಡ್ ನಾಯಕರ ರಾಹುಲ್ ಗಾಂಧಿ ಅವರೇ ಈ ಜಾತಿ ಜನಗಣತಿ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅಹಿಂದ ಶಾಸಕರು ಮತ್ತೆ ಸಚಿವರು ಸೇರಿದಂತೆ CM ಸಿದ್ದರಾಮಯ್ಯ ಅವರಿಗೆ ಒಂದು ಬಲವಾದಂತಹ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಜೊತೆಗೆ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಇದನ್ನ ಉಲ್ಲೇಖ ಮಾಡಿರುವಂತದ್ದು ಬಲ ಬಂದಂತಿದೆ. ಆದ್ರೆ ನಿಜವಾಗ್ಲೂ ಇಕ್ಕಟ್ಟಿಗೆ ಸಿಲುಕುವ
ತೆಗೆದುಕೊಂಡಿರುವಂತ ಏನಂತ ಹೇಳಿದ್ರೆ, ಒಂದು ಲಿಂಗಾಯತ ಸಚಿವರು, ಶಾಸಕರು, ಮತ್ತೊಂದು ಕಡೆಗೆ DCM DK ಶಿವಕುಮಾರ್ ಅವರು. ಯಾಕೆ ಅಂತಂದು ಹೇಳಿದ್ರೆ, ಇದನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರತಿರೋಧಗಳ ಆಗ್ಲಿ ಅಥವಾ ಅದನ್ನ ಅಡ್ಡಿಪಡಿಸುವಂತದ್ದಾಗ್ಲಿ ಮಾಡಲಿಲ್ಲ. ಆದ್ರೆ ಇಂಥ ವರದಿಯನ್ನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಈಗ AICC ನಾಯಕರು ಹೇಳದಂತ ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗಿ ಕೇಳುವಂತ ಪರಿಸ್ಥಿತಿ, ಮತ್ತೊಂದು ಕಡೆಗೆ ಸಮುದಾಯದ ವಿರೋಧವನ್ನ ತಪ್ಪಿಸಲಿಕ್ಕೆ ಆದಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡುವಂತ ಲೆಕ್ಕಾಚಾರದಲ್ಲಿರುವಂಥದ್ದು. ಒಟ್ಟಿನಲ್ಲಿ ಯಾವಾಗ ಮತ್ತೆ ಈ ಮೂಡಾ ಪ್ರಕರಣ ಸಾಕಷ್ಟು ಚರ್ಚೆಯ ಮುನ್ನೆಲೆಗೆ ಬಂತು, ಅಹಿಂದ ನಾಯಕರು ಎಲ್ಲ ಸೇರ್ಕೊಂಡು, ಹಿಂದುಳಿದ ವರ್ಗದ ಶಾಸಕರು ಎಲ್ಲ ಸೇರ್ಕೊಂಡು ಈ ವರದಿ ವಿಚಾರ ಚರ್ಚೆಯನ್ನು ಮುನ್ನೆಲೆಗೆ ತರಲಿಕ್ಕೆ ಒಂದು ಸುದೀರ್ಘವಾದಂತಹ ಸಭೆಯನ್ನ ಮಾಡ್ತಾರೆ. ಸಭೆಯನ್ನ ಮಾಡಿದ ನಂತರದಲ್ಲಿ ಇವತ್ತು CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುವಂಥದ್ದು. ಮತ್ತೆ ಬಹಳ ಸ್ಪಷ್ಟವಾಗಿ ನಾವು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನಂತಂದು ಹೇಳಿದ್ರೆ, BK ಹರಿಪ್ರಸಾದ್ ಅವರು ಒಂದು ಕೊಟ್ಟಂತಹ ಹೇಳಿಕೆ ಇಡೀ ಚರ್ಚೆಯ ಚಿತ್ರಣವನ್ನೇ ಬದಲಾಯಿಸಿದಂತೆ ಕಾಣಿಸುತ್ತೆ. ವಾಸುದೇವ್, ಥ್ಯಾಂಕ್ ಯು ಹನುಮಂತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.